ಇಲ್ಲಿ ನಾವು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಕ್ಸ್ಟೆಂಡೆಡ್ ಟಾಪಿಕ್ ನೋಡ್ತಾ ಇದೀವಿ. ಅದೇನಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್, ಇಲ್ಲ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲೂ ಮೀಡಿಯಂ 1 ಮತ್ತೆ ಮೀಡಿಯಂ 2 ಇದೆ. ಮೀಡಿಯಂ 1 ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಗಾಳಿ, ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಇರಬೇಕು. ಇದು ಫಿಕ್ಸ್ ಆಗಿದೆ, ಆಯ್ತಾ. ಇವೆರಡಲ್ಲಿ ಒಂದು ಯಾವ್ದನ್ನ ಇರಲೇಬೇಕು. ಈ ತರ ಇದ್ದಾಗ ಇದನ್ನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್, ಇಲ್ಲ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಅಷ್ಟೇ, ಇನ್ನೇನಿಲ್ಲ. ಬೇರೆ ಎಲ್ಲ ಕಾನ್ಸೆಪ್ಟ್ ಅದೇನೇನೆ. ಲೈಟ್ ಒಂದ್ ಕಡೆಯಿಂದ ಹೋಗ್ಕೊಂಡು ಬೆಂಡ್ ಹಾಕೊಂಡು ಮತ್ತೊಂದ್ ಕಡೆ ಹೋಗುತ್ತೆ, ಇವೆಲ್ಲ ಆ ಕಾನ್ಸೆಪ್ಟ್ ಕಂಟಿನ್ಯೂ ಆಗೇ ಆಗುತ್ತೆ. ಇಲ್ಲೇನಂತ ಹೇಳಿದ್ರೆ ವ್ಯತ್ಯಾಸ, ಮೀಡಿಯಂ 1 ಬಂದು ಏರ್, ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಯೂಮ್, ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಇದನ್ನ ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ, ಇದನ್ನ ಎಕ್ಸ್ ಅಂತ ಕರಿತೀನಿ, ಈಸಿ ಆಗುತ್ತೆ. ಸೊ ದಿಸ್ ಇಸ್ ಮೀಡಿಯಂ ಎಕ್ಸ್, ಆಯ್ತಾ, ಕಾಮ ಫಸ್ಟ್ ಮೀಡಿಯಂ ಬಂದು ಏರ್, ಇಲ್ಲ ಅಂತ ಹೇಳ್ತು ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಎಕ್ಸ್, ಸರಿನಾ. ಸೊ ಇದು ನಿಮ್ಮ ರಿಪ್ರೆಸೆಂಟೇಷನ್. ಈ ರೀತಿಯಲ್ಲ ಬರಿಬೋದು, ಇಲ್ಲಾಂದ್ರೆ ಈ ರೀತಿಯಲ್ಲ ಬರಿಬೋದು. ಇಲ್ಲೇನು ಬರ್ದಿಲ್ಲ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಇದು ವ್ಯಾಕ್ಯೂಮ್, ಇಲ್ಲ ಅಂತ ಹೇಳಿದ್ರೆ ಏರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಫಸ್ಟ್ ಮೀಡಿಯಂ ಏರ್, ಇಲ್ಲ ಅಂದ್ರೆ ವ್ಯಾಕ್ಯೂಮ್ ಅಂತ ಹೇಳಿ ಈ ರಿಪ್ರೆಸೆಂಟೇಷನ್ ಹೇಳುತ್ತೆ. ಸೊ ಈ ತರ ನೀವು ಏರ್ ಅಂತ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಬರ್ದಿಲ್ಲ ಅಂದ್ರೂ ತೊಂದರೆ ಇಲ್ಲ. ಸೊ ಒಂದು ಪುಟ್ಟು ನೋಟು, ಇಟ್ ಇಸ್ ಸಿಮಿಲರ್ ಟು ರೈಟಿಂಗ್ ಸ್ಕ್ವೇರ್ ರೂಟ್ ಆಫ್ 100, ಇಲ್ಲ ಅಂತ ಹೇಳಿದ್ರೆ ರೂಟ್ ಆಫ್ 100. ಇವೆರಡು ಉತ್ತರ ಒಂದೇನೆ, ರಿಪ್ರೆಸೆಂಟೇಷನ್ ಬೇರೆ. ಅದೇ ರೀತಿಯಲ್ಲಿ ಇವೆರಡು ಒಂದೇ ಫಿನೋಮಿನಾ, ಒಂದೇ ಐಡಿಯಾ ರೆಪ್ರೆಸೆಂಟ್ ಮಾಡ್ತಾ ಇದೆ, ಬರೆಯೋದು ಮಾತ್ರ ಬೇರೆ ರೀತಿಯಲ್ಲಿ. ಫಾರ್ಮುಲಾ ಬಗ್ಗೆ ಮಾತಾಡಿದಾಗ ಏನು ವ್ಯತ್ಯಾಸ ಆಗಲ್ಲ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ ಎಕ್ಸ್, ಇಲ್ಲ ಅಂತ ಹೇಳಿದ್ರೆ ಸಿ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಎಕ್ಸ್. ಇದೆ ನಿಮ್ಮ ವೇರಿಯೇಷನ್ ಅಷ್ಟೇ. ಸಿ ರೆಪ್ರೆಸೆಂಟ್ಸ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್, ಆಯ್ತಾ. ಸೊ ಅದು ವ್ಯಾಲ್ಯೂ ಫಿಕ್ಸ್ ಆಗಿದೆ, 3 × 10⁸ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಎಕ್ಸ್. ಈ ವ್ಯಾಲ್ಯೂ ನೀವು ಮೆಮೊರೈಸ್ ಮಾಡ್ಕೊಬೇಕು, ನೆನಪಿಟ್ಕೊಬೇಕು, ಆಯ್ತಾ. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಪ್ರಾಕ್ಸಿಮೇಟ್ ಆಗಿ 3 × 10⁸ m/s ಅಂತ ಹೇಳಿ ಸೈಂಟಿಸ್ಟ್ ಅಬ್ಸರ್ವ್ ಮಾಡ್ತಾರೆ. ಮತ್ತೊಂದು ಫಾರ್ಮುಲಾ ಸೈನ್ ಆಫ್ ಐ ಬೈ ಸೈನ್ ಆಫ್ ಆರ್, ಅದು ಚೇಂಜ್ ಆಗಲ್ಲ, ಅದು ಅದೇ ಇರುತ್ತೆ, ಸರಿನಾ. ಇಲ್ಲಿ ನೋಡ್ಬೋದು ಅಷ್ಟೊಂದೇನು ವ್ಯತ್ಯಾಸ ಇಲ್ಲ. ಒಂದೇ ಏನಂತ ಹೇಳಿದ್ರೆ ಫಸ್ಟ್ ಮೀಡಿಯಮು ಏರ್, ಇಲ್ಲ ಅಂತ ಹೇಳಿದ್ರೆ ಗಾಳಿ, ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಅಂತ ಹೇಳಿ ಫಿಕ್ಸ್ ಮಾಡಿದ ಹೊರತು ಏನು ಅಷ್ಟೊಂದು ವ್ಯತ್ಯಾಸ ಇಲ್ಲ. ರೆಪ್ರೆಸೆಂಟೇಷನ್ ಕಾಮ ಏರ್ ಅಂತ ಬರೆಯಲ್ಲ, ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ಇದೊಂದು ವ್ಯಾಲ್ಯೂ ನೆನಪಿಟ್ಕೊಬೇಕು. ಸೊ 1 2 3 ಸಿ ಅಂತ ಹೇಳಿದ್ರೆ ವೆಲೋಸಿಟಿ ಆಫ್ ಲೈಟ್ ಇನ್ ಏರ್ ಅಂತ ಹೇಳಿ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಇದು ಡೆಫಿನೇಷನ್ ಅಂತ ಹೇಳಿದ್ರೆ, ಆಯ್ತಾ ಹುಡುಗರ, ಇಫ್ ಮೀಡಿಯಂ 1 is vacuum if not air, then the refractive index of the medium 2 is considered with respect to vacuum. This is called the absolute refractive index of the medium. ಇಷ್ಟೇ ನಿಮ್ಮ ಡೆಫಿನೇಷನ್. ಇದೆಲ್ಲ ಸರಿ. ಇದನ್ನೇನು ಕಲಿತಾ ಇದೀವಿ, ಅಷ್ಟೊಂದೇನು ವ್ಯತ್ಯಾಸ ಇಲ್ಲ ಅಂದ್ರೂ ಏನು ಕಲಿತಾ ಇದೀವಿ, ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡೈಸಿಂಗ್, ಸ್ಟ್ಯಾಂಡರ್ಡೈಸೇಷನ್ ಅಲ್ವಾ, ಆಯ್ತಾ. ಸೊ ಇದು ನಿಮ್ಮ ಉತ್ತರ, ಸ್ಟ್ಯಾಂಡರ್ಡೈಸೇಷನ್. ಪ್ರತಿಯೊಂದು ಫಿಸಿಕ್ಸ್ ಅಲ್ಲಿ ಸ್ಟ್ಯಾಂಡರ್ಡೈಸ್ ಆಗಲೇಬೇಕು. ನಾವು ಏನೇ ಕಮ್ಯುನಿಕೇಟ್ ಮಾಡಬೇಕು, ಏನೇ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡೈಸ್ ಆಗಿರಬೇಕು. ಇಲ್ಲಿ ಫಸ್ಟ್ ಮೀಡಿಯಮು ಏನಿಲ್ಲ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಅಂತ ಹೇಳಿ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಇವಾಗ ಹೇಗೆ ನೀವು ಮೆಲ್ಟಿಂಗ್ ಪಾಯಿಂಟ್ ಆಫ್ ಅ ಮೆಟೀರಿಯಲ್, ಆಯ್ತಾ, ಮತ್ತೆ ಇಲ್ಲ ಅಂತ ಹೇಳಿದ್ರೆ ಎಂಥದ್ದು ಇನ್ನೇನು ಹೇಳ್ಬೋದು ನಿಮಗೆ, ಇಟ್ ಬೀಯಿಂಗ್ ಅ ಗುಡ್ ಕಂಡಕ್ಟರ್ ಆರ್ ಇಟ್ ಬೀಯಿಂಗ್ ಅ ಬ್ಯಾಡ್ ಕಂಡಕ್ಟರ್, ಈ ಥರದ್ದೆಲ್ಲ ಮಾತಾಡಬೇಕು ಅಂತ ಹೇಳಿದ್ರೆ ಮತ್ತಿನ್ನೇನು ಡಕ್ಟಿಲಿಟಿ, ಮ್ಯಾಲ್ಯೂಬಿಲಿಟಿ ಅಂತೆಲ್ಲ ಓದಿದಿರಲ್ಲ, ಇದೆಲ್ಲ ಹೇಗೆ ಮಾತಾಡ್ತೀರಾ, ಬೈ ಸ್ಟ್ಯಾಂಡರ್ಡೈಸ್ಡ್ ರಿಸಲ್ಟ್ಸ್, ಅರ್ಥ ಆಯ್ತಾ. ಸೊ ಒಂದು ಸ್ಟ್ಯಾಂಡರ್ಡೈಸೇಷನ್ ಬೇಕು ಅಂತ ಹೇಳಿದ್ರೆ ಅಲ್ವಾ, ಒಂದೇನೋ ಫಿಕ್ಸ್ ಮಾಡಲೇಬೇಕು. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಟಾಪಿಕ್ ಬಂದು ನಿಮ್ಮ ಆಪ್ಟಿಕಲ್ ಫೈಬರ್ ಅಂತ ಹೇಳಿದ್ರೆ ಪ್ರತಿಯೊಂದು ಇಂಟರ್ನೆಟ್ ವರ್ಕ್ ಆಗೋ ಟೆಕ್ನಾಲಜಿ ಇದ್ರ ಮೇಲೆ ಬೇಸ್ಡ್ ಆಗಿದೆ. ಇದನ್ನೇ ಉಪಯೋಗಿಸೋದು, ರಿಫ್ರಾಕ್ಟಿವ್ ಇಂಡೆಕ್ಸ್ ಕಾನ್ಸೆಪ್ಟ್ ಉಪಯೋಗಿಸಿ ನಾವು ನಮ್ಮ ಇಂಟರ್ನೆಟ್ನೆಲ್ಲ ವರ್ಕ್ ಮಾಡಿಸ್ತಾ ಇರೋದು. ಮೆಜಾರಿಟಿ ಆಫ್ ದ ಇಂಟರ್ನೆಟ್ ಈ ಆಪ್ಟಿಕಲ್ ಫೈಬರ್ ಮೇಲೆ ಬೇಸ್ಡ್ ಆಗಿ ನಡೀತಾ ಇದೆ, ಅರ್ಥ ಆಯ್ತಾ.
ಹಾಗಾಗಿ ಈ ಟಾಪಿಕ್ಕು ಇಂಪಾರ್ಟೆಂಟ್. ಆ್ಯಕ್ಚುಲಿ ಎಲ್ಲ ಓದೋ ಟಾಪಿಕ್ ಇಂಪಾರ್ಟೆಂಟೇನೆ, ಬಟ್ ಏನಕ್ಕೆ ಉಪಯೋಗಿಸ್ತಿದ್ದೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಾರ್ ದ ಸೇಕ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಲಿತಾ ಇದ್ದೀವಿ, ಅಷ್ಟೇ, ಇನ್ನೇನಿಲ್ಲ. ಒಂದು ಎಕ್ಸಾಂಪಲ್, ಇಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಐಸ್ ಇಸ್ 1.31, ಇದು ಅರ್ಥ ಏನು? ಮೊದಲೇದಾಗಿ ವಿ ಆರ್ ಲುಕಿಂಗ್ ಅಟ್ ಒಂದು ಐಸು, ಆಯ್ತಾ? ಇದು ಸರಿ ಗೊತ್ತಿಲ್ಲ. ಇದು ನಿಮ್ಮ ಐಸು. ಲೈಟ್ ಇಲ್ಲಿ ಗಾಳಿಯಿಂದ ತುಂಬ ದೊಡ್ಡದಾಗಿರ್ತದ, ಗಾಳಿಯಿಂದ ಐಸಿಗೆ ಹೋಗ್ತಾ ಇದೆ, ಸರಿನಾ? ಇದೇ ನಿಮ್ಮ ಕಾನ್ಸೆಪ್ಟ್, ಅಷ್ಟೇನೇನಿಲ್ಲ. ಸೊ ಇದು ಗಾಳಿ ಆಗಿರ್ಲೇಬೇಕು, ಇಲ್ಲಾಂದ್ರೆ ವ್ಯಾಕ್ಯೂಮ್ ಆಗಿರ್ಬೇಕು. ಅದು ಬಿಟ್ರೆ ನಿಮ್ಮ ಸ್ಪೀಡ್ ಆಫ್ ಲೈಟ್ ಇನ್ ದ ಐಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಹೇಗೆ? ಸಿ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಐಸ್. ಈ ವ್ಯಾಲ್ಯೂ ಗೊತ್ತಿತ್ತು ಅಂತ ಹೇಳಿದ್ರೆ 3 × 10⁸ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಐಸ್ ಈ ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಅನ್ನೋನ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಫಾರ್ ದ ಸೇಕ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ವಿ ಲರ್ನ್ ಸಮಥಿಂಗ್ ಕಾಲ್ಡ್ ಎಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಇಲ್ಲ ಅಂತ ಹೇಳಿದ್ರೆ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಲ್ಲಿ ಐಡಿಯಾ ಏನಂತ ಹೇಳಿದ್ರೆ ನಿಮ್ಮ ಫಸ್ಟ್ ಮೀಡಿಯಂ ಏರ್ ಇಲ್ಲ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಆಗಿರಬೇಕು. ಮತ್ತೆ ರೆಪ್ರೆಸೆಂಟೇಷನ್ ಅಲ್ಲಿ ಯು ಜಸ್ಟ್ ರೈಟ್ NF(x). ಮತ್ತೆ ನಿಮ್ಮ ಫಾರ್ಮುಲಾದಲ್ಲಿ ಸ್ಪೀಡ್ ಆಫ್ ಏರ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಅಂತ ಹೇಳಿ ಸಿ ಅಂತ ಹೇಳಿ ಬರಿತೀವಿ. ಈ ವ್ಯಾಲ್ಯೂ ಫಿಕ್ಸ್ ಆಗಿದೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಇದು ನಾಲ್ಕ ಇರಬೇಕು. ಆಯ್ತಾ? ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಂಬಿಡಿ.